ಆನ್ಲೈನ್ ಕೋಚಿಂಗ್ ತಗೊಂಡ್ರೆ ಬೆಟರ ಇಲ್ಲ ಆಫ್ಲೈನ್ ಕೋಚಿಂಗ್ ತಗೊಂಡ್ರೆ ಬೆಟರ, ಇವೆರಡರಲ್ಲೂ ಇರುವಂತಹ ವ್ಯತ್ಯಾಸ ಏನು? ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಆನ್ಲೈನ್ ಕೋಚಿಂಗ್ ತಗೊಳ್ಳೋದ ಅಥವಾ ಆಫ್ಲೈನ್ ಕೋಚಿಂಗ್ ತಗೊಳ್ಳೋದ, ಇವೆರಡರ ಬಗ್ಗೆ ಇರುವಂತಹ ಒಂದು ಕ್ಲಾರಿಟಿ ಏನಿದೆ ಅದು ನಿಮ್ಗೆ ಸಿಗುತ್ತೆ. ಆಗ ನೀವೇ ಡಿಸೈಡ್ ಮಾಡಿದ್ರೆ ನಾನು ಯಾವ ಕೋಚಿಂಗ್ ಅಲ್ಲಿ ಸ್ಟಡಿ ಮಾಡೋದು, ಯಾವ ಕೋಚಿಂಗ್ ಅನ್ನು ತಗೋಬೇಕು ಅಂತ. ನಿಮ್ಗೆ ಅಲ್ಲಿ ಪ್ರತಿಯೊಂದಕ್ಕೂ ಫೀಸ್ ಕಟ್ಟಬೇಕಾಗಿರುತ್ತೆ. ಎಷ್ಟೋ ಜನ ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳು ಇರ್ತೀರ, ಊರು ಬಿಟ್ಟು ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ಕೊಂಡು ಊರನ್ನ ಬಿಟ್ಟು ಬೇರೆ ಊರಿಗೆ ಕೋಚಿಂಗ್ ತಗೊಳ್ಳೋದಕ್ಕೆ ಹೋಗಿರ್ತೀರ. ಸೋಷಿಯಲ್ ಮೀಡಿಯಾ ಡೈವರ್ಷನ್ ಏನಿದೆ ಅದು ನಿಮ್ಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಮಾಡುವಂತಹ ಒಂದು ಪಾರ್ಟ್ ಆಗಿರುತ್ತೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ, ಇಲ್ಲಿ ಆಫ್ಲೈನ್ ಕೋಚಿಂಗ್ ಮತ್ತೆ ಆನ್ಲೈನ್ ಕೋಚಿಂಗ್ ಮ್ಯಾಟರ್ ಆಗೋದಿಲ್ಲ. ನಿಮ್ಮ ಬ್ರೈನ್ಗೆ ಬಲವಂತವಾಗಿ ನೀವು ಫೋಕಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಯಾವುದೇ ಗವರ್ಮೆಂಟ್ ಜಾಬ್ ತಗೋಬೇಕಂದ್ರೂ ಕೂಡ ಅದಕ್ಕೆ ಮೊದಲು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರಿಬೇಕಾಗಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ KS ಆಗಿರ್ಬೋದು, FDA, SDA, PC, PSI ಮತ್ತೆ ಸ್ಟೇಟ್ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ನಿಂದ ಕಾಲ್ ಫಾರ್ಮ್ ಮಾಡುವಂತಹ ಎಲ್ಲಾ ಹುದ್ದೆಗಳಿಗೆ ನೀವು ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಅದರಲ್ಲಿ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ತವೆ. ನೀವು ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನನ್ನ ಓದ್ಬೇಕು, ಎಷ್ಟನ್ನ ಓದ್ಬೇಕು, ಯಾವ ಯಾವ ಬುಕ್ ಗಳನ್ನ ರೆಫರ್ ಮಾಡಬೇಕು, ಹಾಗೆ ಅದಕ್ಕೆ ಇರತಕ್ಕಂತ ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ದೇನೆ ನೀವು ಆ ಒಂದು ಪರೀಕ್ಷೆಗಳನ್ನ ಪಾಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವು ಸರಿಯಾದ ಕೋಚಿಂಗ್ ಅನ್ನ ತಗೋಬೇಕಾಗುತ್ತೆ. ಈಗಿನ ಜನರೇಷನ್ ನಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ತುಂಬಾನೇ ಕಾಂಪಿಟೇಷನ್ ಇದೆ. ಹಾಗಾಗಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಓದೋದಕ್ಕೆ ಶುರು ಮಾಡಬೇಕು ಅನ್ನೋರಿಗೆ ಅಥವಾ ಈಗಾಗಲೇ ಶುರು ಮಾಡಿರೋರಿಗೆ ಆನ್ಲೈನ್ ಕೋಚಿಂಗ್ ತಗೊಳ್ಳೋದ ಅಥವಾ ಆಫ್ಲೈನ್ ಕೋಚಿಂಗ್ ತಗೊಳ್ಳೋದ, ಇಲ್ಲ ಸೆಲ್ಫ್ ಸ್ಟಡಿ ಮಾಡೋದ. ಸೆಲ್ಫ್ ಸ್ಟಡಿ ಮಾಡಿದ್ರು ಕೂಡ ಏನ್ ಓದ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಆನ್ಲೈನ್ ಕೋಚಿಂಗ್ ತಗೊಂಡ್ರೆ ಬೆಟರ ಇಲ್ಲ ಆಫ್ಲೈನ್ ಕೋಚಿಂಗ್ ತಗೊಂಡ್ರೆ ಬೆಟರ, ಇವೆರಡರಲ್ಲೂ ಇರುವಂತಹ ವ್ಯತ್ಯಾಸ ಏನು, ಇದರಲ್ಲಿ ಇರುವಂತಹ ಆಕ್ಚುಯಲ್ ರಿಯಾಲಿಟಿಯನ್ನ, ಇವೆರಡರಲ್ಲಿ ಇರುವಂತಹ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಆನ್ಲೈನ್ ಕೋಚಿಂಗ್ ತಗೊಳ್ಳೋದ ಅಥವಾ ಆಫ್ಲೈನ್ ಕೋಚಿಂಗ್ ತಗೊಳ್ಳೋದ, ಇವೆರಡರ ಬಗ್ಗೆ ಇರುವಂತಹ ಒಂದು ಕ್ಲಾರಿಟಿ ಏನಿದೆ ಅದು ನಿಮ್ಗೆ ಸಿಗುತ್ತೆ. ಆಗ ನೀವೇ ಡಿಸೈಡ್ ಮಾಡಿದ್ರ ನಾನು ಯಾವ ಕೋಚಿಂಗ್ ಅಲ್ಲಿ ಸ್ಟಡಿ ಮಾಡೋದು, ಯಾವ ಕೋಚಿಂಗ್ ಅನ್ನ ತಗೋಬೇಕು ಅಂತ. ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಸ್ನೇಹಿತರೆ, ಆನ್ಲೈನ್ ಕೋಚಿಂಗ್ ಮತ್ತು ಆಫ್ಲೈನ್ ಕೋಚಿಂಗ್ ಇವೆರಡರಲ್ಲಿ ಇರುವಂತಹ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಏನಿದಾವೆ ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋಣ. ಆಮೇಲೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಏನನ್ನ ತಗೋಬೇಕು ಅಂತ. ನೋಡಿ, ಮೊದಲು ಆಫ್ಲೈನ್ ಕೋಚಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಇರುವಂತಹ ಅನುಕೂಲತೆಗಳನ್ನ ನೋಡೋದಾದ್ರೆ, ನೋಡಿ, ನಿಮ್ಗೆ ಒಳ್ಳೆ ಕ್ಲಾಸ್ ರೂಮ್ ವ್ಯವಸ್ಥೆ ಇರುತ್ತೆ, ಲೈಬ್ರರಿ ಇರುತ್ತೆ, ಮತ್ತೆ ಬೇರೆ ಬೇರೆ ಆಥರ್ಸ್ ಬರೆದಿರುವಂತಹ ಎಲ್ಲಾ ಸಬ್ಜೆಕ್ಟ್ಗಳ ಪುಸ್ತಕಗಳು ನಿಮ್ಗೆ ಓದೋದಕ್ಕೆ ಸಿಗ್ತವೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಫೇಸ್ ಟು ಫೇಸ್ ಇಂಟರ್ ರಿಯಾಕ್ಷನ್ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅದನ್ನ ಸ್ಪಾಟ್ ಅಲ್ಲೇ ಡೌಟ್ ಕೇಳುವಂತಹ ಅವಕಾಶ ಈ ಒಂದು ಆಫ್ಲೈನ್ ಕೋಚಿಂಗ್ ಅಲ್ಲಿ ನಿಮ್ಗೆ ಇರುತ್ತೆ. ಇದಾದ್ಮೇಲೆ ಕ್ಲಾಸ್ ರೂಮ್ ನಲ್ಲಿ ಹೇಳಿರುವಂತಹ ಪಾಠಗಳನ್ನ ನಂತರ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡುವಂತಹ ಅವಕಾಶ ನಿಮ್ಗೆ ಆಫ್ಲೈನ್ ಕೋಚಿಂಗ್ ನಲ್ಲಿ ಸಿಗುತ್ತೆ. ಇನ್ನು ಇದರಲ್ಲಿರುವಂತಹ ಅನಾನುಕೂಲತೆಗಳ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಅಲ್ಲಿ ಪ್ರತಿಯೊಂದಕ್ಕೂ ಫೀಸ್ ಕಟ್ಟಬೇಕಾಗಿರುತ್ತೆ. ಕೋಚಿಂಗ್ ಫೀಸ್ ಆಗಿರ್ಬೋದು, ಕ್ಯಾಂಟೀನ್ ಫೀಸ್ ಆಗಿರ್ಬೋದು, ರೂಮ್ ಅಥವಾ PG ಮಾಡಿದ್ರೆ ಅದರ ಒಂದು ಫೀಸ್ ಕಟ್ಟಬೇಕಾಗಿರುತ್ತೆ. ಇದ್ರ ಜೊತೆಗೆ ಮನೆ ಬಿಟ್ಟು ಬೇರೆ ಯಾವುದೋ ಊರಲ್ಲಿ ಒಬ್ಬರೇ ಸರ್ವೈವ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆನ, ನಮ್ಮ ಫ್ಯಾಮಿಲಿನ ಬಿಟ್ಟು ದೂರ ಇರ್ಬೇಕಾಗಿರುತ್ತೆ. ಎಷ್ಟೋ ಜನ ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳು ಇರ್ತೀರ, ಊರ್ ಬಿಟ್ಟು ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ಕೊಂಡು ಊರನ್ನ ಬಿಟ್ಟು ಬೇರೆ ಊರಿಗೆ ಕೋಚಿಂಗ್ ತಗೊಳ್ಳೋದಕ್ಕೆ ಹೋಗಿರ್ತೀರ. ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ನೀವು ಆಫ್ಲೈನ್ ಕೋಚಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಪ್ರತಿಯೊಂದಕ್ಕೂ ನೀವು ದುಡ್ಡನ್ನ ಖರ್ಚು ಮಾಡಬೇಕಾಗಿರುತ್ತೆ. ಇದು ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ
ತುಂಬಾ ಕಷ್ಟ ಆಗ್ಬೋದು. ಇದಿಷ್ಟು ಆಫ್ಲೈನ್ ಕೋಚಿಂಗ್ ಬಗ್ಗೆ ಇರತಕ್ಕಂತ ಮಾಹಿತಿ ಆದ್ರೆ, ಇನ್ನು ಆನ್ಲೈನ್ ಕೋಚಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಇರುವಂತಹ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನ ನೋಡೋದಾದ್ರೆ, ನೋಡಿ ನಿಮ್ಗೆ ಇಲ್ಲಿ ಆಫ್ಲೈನ್ ಕೋಚಿಂಗ್ ನಲ್ಲಿ ಖರ್ಚಾಗುವಷ್ಟು ದುಡ್ಡು ಆನ್ಲೈನ್ ಕೋಚಿಂಗ್ ನಲ್ಲಿ ಖರ್ಚಾಗೋದಿಲ್ಲ. ಒಂದು ಸ್ಮಾರ್ಟ್ ಫೋನ್ ಮತ್ತೆ ಡಾಟಾ ಕನೆಕ್ಷನ್ ಇದ್ರೆ ಸಾಕು, ನಿಮ್ಗೆ ಆನ್ಲೈನ್ ನಲ್ಲಿ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ ಗಳಲ್ಲಿ ಫ್ರೀ ಕೋಚಿಂಗ್ ಅನ್ನ ನೀಡಲಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನಿಮ್ಗೆ ಯೂಟ್ಯೂಬ್ ನಲ್ಲಿ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೂ ಕೂಡ ಫ್ರೀ ಆಗಿ ಕೋಚಿಂಗ್ ಅನ್ನ ನೀಡಲಾಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಆಫ್ಲೈನ್ ನಲ್ಲಿರುವಂತಹ ಎಷ್ಟೋ ಕೋಚಿಂಗ್ ಸೆಂಟರ್ಗಳು ಯೂಟ್ಯೂಬ್ ನಲ್ಲಿ ಕ್ಲಾಸ್ ಗಳನ್ನ ಹೇಳ್ತಾರೆ. ಇಲ್ಲಿ ಆಫ್ಲೈನ್ ಕೋಚಿಂಗ್ ಮತ್ತೆ ಆನ್ಲೈನ್ ಕೋಚಿಂಗ್ ನಡುವೆ ಜಾಸ್ತಿ ಏನು ವ್ಯತ್ಯಾಸ ಇರೋದಿಲ್ಲ. ಅಲ್ಲಿ ಏನನ್ನ ಹೇಳಿಕೊಡ್ತಾರೋ ಅದನ್ನೇ ಈ ಒಂದು ಆನ್ಲೈನ್ ಕೋಚಿಂಗ್ ನಲ್ಲಿ ಹೇಳಿಕೊಡಲಾಗುತ್ತೆ. ಇದ್ರ ಜೊತೆಗೆ ಅವ್ರದೇ ಆದಂತಹ ಕೋಚಿಂಗ್ ಆಪ್ಗಳು ಕೂಡ ಇರ್ತವೆ. ಅದರಲ್ಲಿ ಪೇಡ್ ಕೋರ್ಸಸ್ ಗಳನ್ನ ಆಫರ್ ಮಾಡ್ತಾರೆ. ಆದ್ರೆ ಇಲ್ಲಿ 6 ತಿಂಗಳ ಕೋರ್ಸ್ ಆಗಿರ್ಬೋದು ಮತ್ತೆ 1 ವರ್ಷದ ಕೋರ್ಸ್ ಆಗಿರ್ಬೋದು, ಆಫ್ಲೈನ್ ಕೋಚಿಂಗ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ದುಡ್ಡಲ್ಲಿ ಈ ಒಂದು ಸಬ್ಸ್ಕ್ರಿಪ್ಷನ್ ಗಳನ್ನ ನಿಮ್ಗೆ ನೀಡಲಾಗುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಆಫ್ಲೈನ್ ಕೋಚಿಂಗ್ ನಲ್ಲಿ ಖರ್ಚಾಗುವಷ್ಟು ದುಡ್ಡು ಆನ್ಲೈನ್ ಕೋಚಿಂಗ್ ನಲ್ಲಿ ನಿಮ್ಗೆ ಖರ್ಚಾಗೋದಿಲ್ಲ. ಇದಲ್ಲದೆ ನಿಮ್ಗೆ ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ನಂತಹ ಪ್ಲಾಟ್ಫಾರ್ಮ್ ಗಳಲ್ಲಿ ಫ್ರೀ ಆಗಿ ಕೋಚಿಂಗ್ ಅನ್ನ ಹೇಳಿಕೊಡಲಾಗುತ್ತೆ. ಆದ್ರೆ ಇದರಲ್ಲಿ ತುಂಬಾನೇ ಡಿಸ್ಅಡ್ವಾಂಟೇಜಸ್ ಇದಾವೆ. ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಪ್ರತಿಯೊಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರ್ತೀರಾ. ಎಲ್ಲಾರ್ದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ನಂತಹ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಇರ್ತವೆ. ಆಗೇನಾಗುತ್ತಂತಂದ್ರೆ, ನೀವು ತುಂಬಾ ಸೀರಿಯಸ್ ಆಗಿ ಆನ್ಲೈನ್ ಕ್ಲಾಸ್ ಅನ್ನ ಕೇಳ್ತಿರ್ತೀರಾ. ಆಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ನಂತಹ ಸೋಷಿಯಲ್ ಮೀಡಿಯಾ ಆಪ್ ನ ನೋಟಿಫಿಕೇಶನ್ಗಳು ಬರ್ತವೆ. ಆಗ ನೀವು ಸಡನ್ ಆಗಿ ಆ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದಿರಾ, ಆಗ ಆ ಆನ್ಲೈನ್ ಕ್ಲಾಸ್ ಅರ್ಧಕ್ಕೆ ಬಿಟ್ಟು ಸೋಷಿಯಲ್ ಮೀಡಿಯಾ ಕಡೆ ಹೋಗ್ಬಿಡ್ತೀರಾ. ಆಗ ನಿಮ್ಮ ಬ್ರೈನ್ ಡೈವರ್ಟ್ ಆಗಿಬಿಡುತ್ತೆ. ನಿಮ್ಗೆ ಸರಿಯಾಗಿ ಓದೋದ್ರ ಕಡೆ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾ ಡೈವರ್ಷನ್ ಏನಿದೆ ಅದು ನಿಮ್ಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಮಾಡುವಂತಹ ಒಂದು ಪಾರ್ಟ್ ಆಗಿರುತ್ತೆ. ಅದನ್ನ ಬಿಟ್ರೆ ನಿಮ್ಗೆ ಆನ್ಲೈನ್ ಕೋಚಿಂಗ್ ನಲ್ಲಿ ಕಡಿಮೆ ದುಡ್ಡಲ್ಲಿ ಫ್ರೀ ಆಗಿನೇ ಕೋಚಿಂಗ್ ಅನ್ನ ಹೇಳಿಕೊಡಲಾಗುತ್ತೆ. ಇದಿಷ್ಟು ಆನ್ಲೈನ್ ಕೋಚಿಂಗ್ ಮತ್ತೆ ಆಫ್ಲೈನ್ ಕೋಚಿಂಗ್ ಮಧ್ಯೆ ಇರುವಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳು. ಈಗ ನೀವೇ ಡಿಸೈಡ್ ಮಾಡಿ ನಾವು ಯಾವ್ದ್ರಲ್ಲಿ ಕೋಚಿಂಗ್ ಅನ್ನ ತಗೊಂಡು ಓದ್ಬೇಕು ಅನ್ನೋದನ್ನ. ಇಲ್ಲಿ ಮುಖ್ಯವಾಗಿರ್ತಕ್ಕಂತ ವಿಷಯ ಏನಂತಂದ್ರೆ, ಇಲ್ಲಿ ಆಫ್ಲೈನ್ ಕೋಚಿಂಗ್ ಮತ್ತೆ ಆನ್ಲೈನ್ ಕೋಚಿಂಗ್ ಮ್ಯಾಟರ್ ಆಗೋದಿಲ್ಲ. ನಿಮ್ಮ ಓದುವಂತಹ ಮೈಂಡ್ ಸೆಟ್ ಏನಿದೆ ಅದರ ಮೇಲೆ ನಿಮ್ಮ ಓದುವ ಕೌಶಲ್ಯ ವೃದ್ಧಿಯಾಗುತ್ತೆ. ನೀವು ಯಾವುದೇ ಡೈವರ್ಷನ್ ಗಳಿಗೆ ಗಮನ ಕೊಡದೇನೆ ನಿಮ್ಮ ಓದಿನ ಕಡೆ ಮಾತ್ರ ನೀವು ಫೋಕಸ್ ಮಾಡಿದ್ದೆ ಆದ್ರೆ ನೀವು ಯಾವುದೇ ರೀತಿಯಾದಂತಹ ಸಬ್ಜೆಕ್ಟ್ ಆದ್ರೂ ಕೂಡ ಕಡಿಮೆ ಸಮಯದಲ್ಲಿ ಓದಿ ಅರ್ಥ ಮಾಡ್ಕೋಬಹುದು. ಅದಕ್ಕಾಗಿ ಮೊದಲು ನೀವು ನಿಮ್ಮ ಬ್ರೈನ್ ಅನ್ನ ಟ್ರೈನ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಒಂದೇ ಕಡೆ ಫೋಕಸ್ ಮಾಡೋದನ್ನ, ನಿಮ್ಮ ಗಮನವನ್ನ ಒಂದೇ ಕಡೆ ಫೋಕಸ್ ಮಾಡೋದನ್ನ ನೀವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಯಾವುದೇ ಡೈವರ್ಷನ್ ಗಳಿಗೆ ನೀವು ಗಮನ ಕೊಡದೇನೆ ಒಂದೇ ಕಡೆ ಫೋಕಸ್ ಮಾಡುವಂತಹ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ನೀವು ಬಲವಂತವಾಗಿ ಓದ್ಬೇಕಾಗಿರುತ್ತೆ. ಅಂದ್ರೆ ನಿಮ್ಮ ಬ್ರೈನ್ಗೆ ಬಲವಂತವಾಗಿ ನೀವು ಫೋಕಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿರುತ್ತೆ. ಆರಂಭದ ದಿನಗಳಲ್ಲಿ ಇದು ನಿಮ್ಗೆ ತುಂಬಾನೇ ಕಷ್ಟ ಆಗ್ಬೋದು. ಆದ್ರೆ ದಿನಗಳು ಕಳೆದಂತೆ ನೀವು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಒಂದು ಕಡೆ ಕೂರೋದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬ್ರೈನ್ ಕೂಡ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಆಗ ನಿಮ್ಮ ಫೋಕಸ್ ಲೆವೆಲ್ ಕೂಡ ತುಂಬಾನೇ ಅಭಿವೃದ್ಧಿ ಆಗುತ್ತೆ. ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಆಗಿರ್ಬೋದು ಅಥವಾ ಬ್ರೈನ್ ಅನ್ನ ಹೇಗೆ ಟ್ರೈನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವೀಗಾಗಲೇ ವಿಡಿಯೋವನ್ನ ಮಾಡಿದೀವಿ. ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಮೋಟಿವೇಶನಲ್ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಆ ಒಂದು ವಿಡಿಯೋ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಐ ಬಟನ್ ಅಲ್ಲಿ ಈ ಒಂದು ವಿಡಿಯೋದ ಲಿಂಕ್ ಸಿಗುತ್ತೆ. ನೀವು ಹೋಗಿ ಆ ಒಂದು ವಿಡಿಯೋವನ್ನ ನೋಡಬಹುದಾಗಿದೆ. ಇದಿಷ್ಟು ಸ್ನೇಹಿತರೆ, ಆನ್ಲೈನ್ ಕೋಚಿಂಗ್ ಮತ್ತೆ ಆಫ್ಲೈನ್ ಕೋಚಿಂಗ್ ಮಧ್ಯೆ ಇರುವಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳು ಮತ್ತು ಅದರಲ್ಲಿರುವಂತಹ ರಿಯಾಲಿಟಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.